ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್, ಮಾನ್ಯ ಅಧ್ಯಕ್ಷರೇ, ಈ ಸಾಲಿನಲ್ಲಿ ಆಗಸ್ಟ್ ಮಾಹೆಯವರೆಗೂ ಕ್ಲಿಯರ್ ಮಾಡಿದ್ದೇವೆ. ಮುಖ್ಯಮಂತ್ರಿಗಳೇ, ಆಗಸ್ಟ್ ಮಾಹೆಯವರೆಗೂ ಕ್ಲಿಯರ್ ಮಾಡಿದಿರಿ ಎಂದು ಹೇಳುತ್ತಿದ್ದೇನೆ. ತಾವು ಫೆಬ್ರವರಿ ಮತ್ತು ಮಾರ್ಚ್ ಎಂದು ಹೇಳುತ್ತಿದ್ದೀರಿ. ಮಾನ್ಯ ಸದಸ್ಯರೇ, ನಾನು ಹೇಳುವುದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಜ್ಞಾನ ಸ್ವಲ್ಪ ಕಡಿಮೆ, ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಕೊಟ್ಟಿದ್ದೀನಿ, ಅಲ್ಲ ಇನ್ನೂ ಕಡಿಮೆ ಅಂತ. ಹೌದೌದು, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ದಡ್ರಿಗೆ ಹೇಳ್ದಂಗೆ ಹೇಳೋದು. ಅವರು ಬುದ್ಧಿವಂತರು, ದಡ್ರು ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತೀವಿ ಇಂಗ್ಲಿಷ್ನಲ್ಲಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನಾ ಹೇಳೋದನ್ನ ಏನು ಅರ್ಥ ಮಾಡ್ಕೊಳ್ಳಿ ಅಂತ. ನಿಮಗೆ ಜ್ಞಾನ ಕಡಿಮೆ ಅಂತಲ್ಲ ಅದರ ಅರ್ಥ. ಇಲ್ಲಿ ತಾವು ಕೂತಿದ್ರಿ, ಅರ್ಥ ಮಾಡ್ಕೊಳ್ಳಿ, ಆಗಸ್ಟ್ ಕ್ಲಿಯರ್ ಮಾಡಿದ್ದೇವೆ ಎಂದು ಹೇಳ ಬಯಸುತ್ತೇನೆ ಅಂತೇಳಿ. ತಾವು ಮತ್ತೆ ಎಂಟ್ರಿ ಆಗಿದ್ದೀರಾ, ಮತ್ತೆ ಕ್ಲಾರಿಫಿಕೇಶನ್ ಕೇಳಿದ್ದೀರಾ. ಅವಾಗ ನೀವು ಹೇಳಿದ್ದೀರಾ ಕೊಟ್ಟಿರೋ ಸರಿನಾ ಅಂತ. ಅದಕ್ಕೆ ಅವರು ಉತ್ತರ ಹೇಳಿದ್ದಾರೆ, ಇಲ್ಲ ನಾನು ಏನು ಹೇಳಿದ್ದೀನಿ ಅಂತ ಸರಿ ಇದೆ ಅಂತ ಮಾತನ್ನು ಹೇಳಿದ್ದಾರೆ. ಈಗ 9ನೇ ತಾರೀಕು ಹೇಳಿದ್ದು, 10ನೇ ತಾರೀಕು ನಾವು ಮಾಹಿತಿಯನ್ನು ಕೇಳಿದ್ರಿ. ದಿನಾಂಕ 10-12 ಇದು ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತು ಕುರಿತು ಅಂತ ನಾವು ಯಾರು ಕೇಳಿದ್ರಿ? ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಅವ್ರು ಹೇಳಿದ್ದಾರೆ. ಅವರು ಲೆಟರ್ ಕೊಟ್ಟಿದ್ದಾರೆ, ಅಫಿಷಿಯಲ್ ಲೆಟರ್ ಇದು. ದಿಸ್ ಈಸ್ ಅಫಿಷಿಯಲ್ ಲೆಟರ್. ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಧಾರವಾಡ ಜಿಲ್ಲೆ ಗೃಹಲಕ್ಷ್ಮಿ ಯೋಜನೆಯ ನೋಂದಾವಣಿಯಾದ ಫಲಾನುಭವಿಗಳಿಗೆ ಫೆಬ್ರವರಿ 25 ಹಾಗೂ ಮಾರ್ಚ್ 2025 ತಿಂಗಳ ಸಹಾಯಧನ ಸರ್ಕಾರದಿಂದ ಬಿಡುಗಡೆಯಾಗಿರುವುದಿಲ್ಲ ಎಂಬ ಮಾಹಿತಿಯನ್ನು ಮಾನ್ಯರಿಗೆ ಈ ಮೂಲಕ ಗೌರವಗಳೊಂದಿಗೆ ಸಲ್ಲಿಸುತ್ತಿದ್ದೇನೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ. ಅದು ಬಿಟ್ಟುಬಿಟ್ಟು ಮತ್ತೆ ನಾನು ಇನ್ನು ಕೇಳಿದೆ, ನೋಡಪ್ಪ ಬಿರಿ ಅದೊಂದೇ ನೋಡಬೇಡ ಅಂತ. ಮತ್ತೆ ಇನ್ನೊಂದು ಇದರಲ್ಲಿ ಅದು 2011-12 ಗದಗ ಜಿಲ್ಲೆಯ ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ 25 ಹಾಗೂ ಮಾರ್ಚ್ 25 2 ತಿಂಗಳ ಅನುದಾನ ಬಿಡುಗಡೆಯಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಅಂದರೆ ಸದನಕ್ಕೆ ಇಷ್ಟೆಲ್ಲ ಅವಕಾಶಗಳಿದ್ದೂ ಕೂಡ, ಎಲ್ಲ ವೆರಿಫಿಕೇಶನ್ ಆದರೂ ಕೂಡ ಸರ್ ಒಂದೇ ನಿಮಿಷ, ಹಾವೇರಿದು ಐತೆ, ಅದಕ್ಕೆ ಹಾವೇರಿ ಜಿಲ್ಲೆದು ಇದೆ. ಹಾವೇರಿ ಜಿಲ್ಲೆನೂ ಇದೆ, ಧಾರವಾಡ ಹಾವೇರಿ ಹಾವೇರಿದನ್ನು ಹೇಳಿದ್ದೀನಿ. ಹಾವೇರಿ ಜಿಲ್ಲೆದು, ಹಾವೇರಿ ಗದಗ ಎಲ್ಲ ಹೇಳಿದ್ದೀನಿ. ಇಷ್ಟೆಲ್ಲ ಮಾಹಿತಿ ಇದೆ ಪಾಟೀಲ್ರೆ. ನಾವೇನಾದ್ರು ಕಾನೂನು ತಪ್ಪು ಹೇಳಿದ್ರೆ 100 ಚುಚ್ಚು ಹಾಕ್ತೀರಾ ನೀವು. ಈ ಸೂಜಿಯಲ್ಲಿ ಚುಚ್ತಾರಲ್ಲ, ಈ ಜಾಲಿ ಮುಳ್ಳಲ್ಲಿ ಹಂಗೆ ಚುಚ್ಚು ಹಾಕ್ಬಿಡ್ತೀರ ನಮಗೆ. ಇವಾಗ ಮಂತ್ರಿ ಈ ಥರ ಸದನಕ್ಕೆ ತಪ್ಪುಗಳು ಹೇಳಿದ್ರೆ, ಸದನದಲ್ಲಿರೋ ನೀವೆಲ್ಲರೂ ಹೇಳೋದನ್ನ ನಾವು ಯಾವ ಗ್ಯಾರಂಟಿ ಅಂತ ನಂಬೇಕು ನಾವು? ಸದನದಲ್ಲಿ ಎಲ್ಲ ಮಂತ್ರಿಗಳು ಕೊಡ್ತಾರೆ, ನಾವು ಅದನ್ನು ವೇದವಾಕ್ಯ ಭಗವದ್ಗೀತೆ ನಾವೆಲ್ಲ ಅಂತ ತಿಳ್ಕೊತೀರಿ ನಾವು. ಮುಖ್ಯಮಂತ್ರಿಗಳು ನಾಳೆ ಕೊಡೋರಿದ್ದಾರೆ ಉತ್ತರ ಕರ್ನಾಟಕಕ್ಕೆ, ಅದು ಸುಳ್ಳ. ಈ ಥರ ಸದನದ ಅಗೌರವ ಆಗ್ತೈತೆ. ನನಗೆ ಏನು ಸಭಾಪೀಠದಿಂದ ನಮ್ಮ ರಕ್ಷಣೆಗೆ ಬರಬೇಕು, ಸದಸ್ಯರ ರಕ್ಷಣೆಗೆ. ನಾವು ಈ ಸದನವನ್ನ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ. ನೀವು ಪ್ರಶ್ನೋತ್ತರ ವೇಳೆಯಲ್ಲಿ ಸಚಿವರು ಬರಲ್ಲ, ನಮಗೆ ಸಿಗುವಂತ ಒಂದು ಅಪರೂಪದ ಪ್ರಶ್ನೆಯನ್ನು ಕೇಳಿದಾಗ ಸಚಿವರು ಇಲ್ಲಿ ಸಿಗಲ್ಲ, ಉತ್ತರನೂ ತಪ್ಪಾಗಿ ಕೊಟ್ಟಿದೆ ಅಂತಂದಾಗ ಯಾರ ರಕ್ಷಣೆಗೆ ಬರಬೇಕು? ನೀವೇ ರಕ್ಷಣೆಗೆ ಬರಬೇಕಾಗಿರೋದು. ಹಾಗಾಗಿ ಯಾರೋ ತಪ್ಪು ಮಾಡಿದರೆ ಸರಿ ಮಾಡಿದರೆ ಅನ್ನಕ್ಕಿಂತ ಹೆಚ್ಚಾಗಿ ಸದನದ ದಿಕ್ಕನ್ನ ಯಾರೂ ತಪ್ಪಿಸಬಾರ್ದು ಅಂತ. ಇದು ಮಾನ್ಯ ಮುಖ್ಯಮಂತ್ರಿಗಳು ಕೊಡಲ್ಲ, ಬಿಡುಗಡೆ ಮಾಡಲಿಲ್ಲ ಅಂತ ನಾನು ಹೇಳ್ತಾ ಇರೋದಲ್ಲ. ನೀವು ಸದನದ ಇರೋದು ಒಂದು ಕ್ವಶನ್, ಅವರಿಗೆ ಮತ್ತೆ ಕ್ವಶನ್ ಬರುತ್ತಾ? ಹಿಂಗಾಗಿ ನೀವು ಸಚಿವರುಗಳು ಇರೋಂಥ ಟೈಮ್ ಟೇಬಲ್ ಸಚಿವರುಗಳು ಬರಲ್ಲ, ಹಾಜರಾತಿ ಇಲ್ಲ. ಇಲ್ಲಿ ಉತ್ತರ ಕೊಟ್ಟಿದ್ದನ್ನ ಉತ್ತರ ಕೊಡಲ್ಲ, ಉತ್ತರ ಕೊಡಿ ತಪ್ಪು ಕೊಡ್ತಾರೆ. ಇದು ಸರಿಯಲ್ಲ. ಅದಕ್ಕೆ ಆ ಪೀಠದಿಂದ ಒಂದು ಎಚ್ಚರಿಕೆ ಕೊಡಿ. ಆಯ್ತು, ಈಗ ಅಲ್ಲ, ನಾನು ಮುಗಿಸ್ತೇನೆ, ಮತ್ತೆ ನೀವು ಮಾತಾಡಿ. ಯಾಕೆ ಮಾತಾಡ್ಬೇಕು? ಹಿರಿಯ ಸಚಿವರಿದ್ದೀರಿ, ತಾವು ಹಿರಿಯ ಶಾಸಕರಿದ್ದೀರಿ. ಆಯ್ತು, ಕೂತ್ಕೊಳ್ಳಿ. ನೀವು ಹೇಳಿದಿರ ಅವರು ಈ ರೀತಿ ನಡ್ಸಕ್ಕಾಗುತ್ತಾ? ಆಯ್ತು, ನೀವು 3 ಜನ 3 ರೀತಿಯಲ್ಲಿ ಮಾತಾಡ್ತೀವಿ. ಆಯ್ತು, ಒಂದು ನಿಮಿಷ. ಗವರ್ನೆನ್ಸ್